ನಮ್ ಗಮನಕ್ಕೆ ತಂದ್ರು ಈ ರೀತಿ ಎಲ್ಲ ಕೇಳ್ತಾರೆ ನೋಡಿ ಅಂತ. ತಕ್ಷಣ ನಾವು ಅವ್ರಿಗೆ ಮೇಲೆ ಕ್ರಮಕ್ಕೆ ಏನಿತ್ತು ಆ ರೀತಿ ರಿಪೋರ್ಟ್ ಹಾಕಿ ಬರ್ದಿದ್ವಿ. ಅಲ್ಲ, ಈಗ ಕನ್ಯಾಗುಡ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ತಿಲ್ಲ, MLA ಕೂಡ ಭಾಗಿ ಅವ್ರು ಕೇಳಿದ್ರು, ಅವ್ರು ಕೇಳಿದ್ಮೇಲೆ ನಾವು ಅಮೌಂಟ್ ಕೇಳಿದ್ದು ನಮ್ಗೆ ಇಲ್ಲ. ಅದು ಅದಕ್ಕೆ ಪುರಾವೆ ಗಿರಾವೆ ಇದ್ರೆ ಅದನ್ನ ತನಿಖೆ ಮಾಡಿ, ತನಿಖೆ ಇದ್ದಲ್ಲಿ ತಪ್ಪಿತಸ್ಥರಿಗೆ ಏನಿದೆ ಅದು ಶಿಕ್ಷೆ ಆಗಬಹುದು. ಆ ರೀತಿ ಯಾವುದು ಎಲ್ರಿಗೂ ಗೊತ್ತಿದೆ. ಕಳೆದ 1 ವರ್ಷದಿಂದ ಎಷ್ಟು ಪಾರದರ್ಶಕ ಆಡಳಿತ ನೆಲಮಂಗಲದಲ್ಲಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಒಂದು ವಿಚಾರ ತುಂಬಾ ಹಳೆ ವಿಚಾರ. ಈಗ ಅದಕ್ಕೆ ಬೇರೆ ಯಾರ್ದಾದ್ರೂ ಹೆಸರು ಜೋಡಿಸೋದು ಕೂಡ ತಪ್ಪು. ಮತ್ತೆ ಅವ್ರ ಮೇಲೆ ಈಗ ಆಲ್ರೆಡಿ ವಿಡಿಯೋ ಇದೇನು ಸುದ್ದಿ ಮಾಧ್ಯಮದಲ್ಲಿ ಬರಕ್ ಮುಂಚೆನೆ ಅವ್ರ ಮೇಲೆ ಈ ವಿಚಾರವಾಗಿ ಕ್ರಮ ಆಗಿದೆ. ಇಲ್ಲಿ ಈಗ ಚಂದ್ರಾಪಟ್ಟಣದಲ್ಲಿ ಅದೇ ದೇವನಹಳ್ಳಿ ತಾಲೂಕಿಗೆ ವರ್ಗಾವಣೆ ಆಗಿದೆ. ಸರ್, ಏನು ಆರೋಪ ಮಾಡಿದ್ದಾರೆ? ಏನ್ ಕೆಲಸಕ್ಕೆ ಅರ್ಜಿ ಹಾಕೊಂಡಿದ್ರೆ ಏನ್ ವಿಚಾರ? ಅದು ಅದ್ರಲ್ಲಿ ಸ್ಪಷ್ಟವಾಗಿ ನಮಗ್ ಗೊತ್ತಾಗಲ್ಲ. ಅರ್ಜಿ ಕೊಟ್ಟಿಲ್ಲ. ಏನೋ ವಿಚಾರವಾಗಿ ಯಾರೋ ಕೇಳಿದ್ದಾರೆ, ಇವರು ಭೌತಿಕತೆ ಮಾಡ್ಕೊಡಕ್ಕೆ ಏನೋ ದುಡ್ಡು ಅಂತ ಏನೋ ಕೇಳ್ತಾರೆ. ಆ ವಿಡಿಯೋದಲ್ಲಿ ಆತರ ಬರುತ್ತೆ. ಅದೆಲ್ಲ ನಮ್ಮ ಹಂತಕ್ಕೆ ಬರುವಂತದ್ದಲ್ಲ, RIV ಹಂತದಲ್ಲಿ ಆಗುವಂತದ್ದು. ಸುಳ್ಳು ಹೇಳಿರ್ಬೋದು, ಅವ್ರು ಏನೋ ಮಾತಾಡಿರ್ಬಹುದು. ಬಟ್ ಅದು ಸತ್ಯಾಸತ್ಯತೆ ನೋಡಿ ನಂತರ ಸುದ್ದಿ ಮಾಡದೆ ಹೋದ್ರೆ ನಮಗೆ ಕೆಟ್ಟ ಹೆಸರು ಬರ್ತದೆ, ಜಿಲ್ಲಾ ಮತ್ತು ತಾಲೂಕು ಆಡಳಿತ ಕೆಟ್ಟ ಹೆಸರು ಬರ್ತದೆ, ಜನರಿಗೆ ಕೂಡ ಒಂದು ತಪ್ಪು ಮೆಸೇಜ್ ಹೋಗ್ತದೆ. ಮತ್ತೆ ನಮಗ್ ಕೂಡ ತುಂಬಾ ಇದಾಗಿ ಕೆಲಸ ಮಾಡೋರು ಕೂಡ ಡಿಮಾರಲೈಸ್ ಆಗ್ತದೆ. ಹಾಗಾಗಿ 8 ತಿಂಗಳು ಅಂತ ನೀವೇ ಹೇಳ್ತಾ ಇದ್ರಿ, 8 ತಿಂಗಳು ಮುಂದೆನೆ ಬಂತು ಅಂತ. ಸತ್ಯಾಸತ್ಯತೆ ನೀವೇ ಅದನ್ನ ಕ್ಲಿಕ್ ಮಾಡೋದೈತಲ್ಲ ಸರ್, ಅದು ಮಾಧ್ಯಮಕ್ಕೆ ಹೋಗಿ ಸುದ್ದಿ ಆಗೋವರೆಗೂ ಸುಮ್ಮನೆ ಇಲ್ಲ. ಅವ್ರ ಮೇಲೆ ಅದನ್ನ ವೆರಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೂಡ ಆಗಿದೆ. ಕ್ರಮ ಇತ್ತೀಚೆಗೆ ಸರ್, ಕಳೆದ 2 ದಿನ ಅಂದ್ರೆ ಅದು 8 ತಿಂಗಳಿಂದ ಇಲ್ಲ ಜುಲೈನಲ್ಲೇ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ನಂತರ ಅವ್ರ ರಿಪ್ಲೈ ತಗೊಂಡು ಅದಕ್ಕೆ ತಕ್ಕಂತೆ ಮತ್ತೆ ಸಮಾಧಾನಕರವಾದ ರಿಪ್ಲೈ ಇಲ್ಲ ಅಂತ ಕೂಡ ರಿಪೋರ್ಟ್ ಹಾಕಿ ನಂತರ ಕ್ರಮ ಆಗಿದೆ. ಮಗು ಇದೆ ಅಂತ ಒಂದು ಕಾರಣ ಒಡ್ಡಿ ವಾಪಸ್ ಅಂದ್ರೆ ಪ್ರಯತ್ನ ಮಾಡ್ತಾ ಇದ್ರು. ಇದರಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಮಾಡಬಹುದಾಗಿತ್ತು, ವರ್ಗಾವಣೆ ಮಾಡಿದಾರಲ್ಲ ಅಂತ. ಈಗ ಲೇಡಿ ಅವರು ಮತ್ತೆ ಮಗು ಇದೆ ಅಂತ ಹೇಳಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ತಿದ್ದುಕೊಳ್ತಾರೆ ಅಂತ ಒಂದು ಅವಕಾಶ ಕೊಟ್ಟು ವರ್ಗಾವಣೆ ಮಾಡಿರಬಹುದು. ಅಂದ್ರೆ ಇದು ಸಕ್ಷಮ ಪ್ರಾಧಿಕಾರದ ಡಿಸಿಷನ್. ಅದು ನಾವು ಈಗ ಇತ್ತೀಚೆಗೆ ನೆಲಮಂಗಲ ತಾಲೂಕಿನಲ್ಲಿ ಕೆಲವೊಂದು PDOಗಳು ಮತ್ತೆ RIಗಳು ದುಡ್ಡನ್ನ ಕೇಳ್ತಾ ಇರ್ತಕ್ಕಂಥ ವಿಡಿಯೋಗಳು ಟ್ರೋಲ್ ಆಗ್ತಾನೆ ಇದೆ. ನಿನ್ನೆ ಕೂಡ ಲೋಕಾಯುಕ್ತ ರೈಡ್ ಕೂಡ ಆಗಿದೆ. ಅಲ್ಲಿರ್ತಕ್ಕಂಥ PDO ಕೂಡ ಹಣವನ್ನು ಕೇಳಿದ್ದಾರೆ. ಅದು ಈಗ PDO ಬಂದು ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ. ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವರಾಗಿರೋದಿಲ್ಲ. ನಮ್ಮ VRIಗಳ ಮೇಲೆ ಇದುವರ ತನಕ ಆತರ ಯಾವುದೇ ಒಂದು ಕಂಪ್ಲೇಂಟ್ಸ್ ಆಗ್ಲಿ ಇದಾಗ್ಲಿ ಬಂದಿಲ್ಲ. ಅದು ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಖಂಡಿತ ಕ್ರಮ ತಗೊಳ್ತೀವಿ. ಆ ರೀತಿ ಆಗದೇ ಇರೋ ಹಾಗೆ ನಾವು ಸಾಕಷ್ಟು ಪ್ರತಿ ಮೀಟಿಂಗ್ ನಲ್ಲೂ ಸಾರ್ವಜನಿಕರ ಕೆಲಸವನ್ನ ಬೇಗ ಮಾಡಿ ಅಂತಾನೆ ಹೇಳಿ, ಮತ್ತೆ ಈ ರೀತಿ ಯಾವ್ದು ಕಂಪ್ಲೇಂಟ್ಸ್ ಬರ್ಕೊಡ್ದು, ಈ ರೀತಿ ಕೆಲಸ ಮಾಡಬಾರ್ದು ಅಂತಾನೆ ನಾವು ಪ್ರತಿ ಮೀಟಿಂಗ್ ನಲ್ಲೂ ಹೇಳಿ ಅದೇ ರೀತಿನೇ ನಡ್ಕೊಂಡಿದ್ದಾರೆ. ಇಲ್ಲಿ ತನಕ ನಮ್ಗೆ ಶುರುವಿನಲ್ಲಿ ಬರ್ತಾ ಇದ್ದಷ್ಟು ಈಗ ನಮಗೆ ಕಂಪ್ಲೇಂಟ್ಸ್ ಇಲ್ಲ. ಸಾರ್ವಜನಿಕರ ಕೆಲಸ ಸರಾಗವಾಗಿ ಆಗ್ತಾ ಇದೆ, ಹಾಗಾಗಿ ನಮಗೆ ಕಂಪ್ಲೇಂಟ್ಸ್ ಇಲ್ಲ. ಈ ಒಂದು ವಿಚಾರ ಏನಿದೆ ಇದು ತುಂಬಾ ಹಳೆ ವಿಚಾರ. ಅದು ಮೋಸ್ಟ್ಲಿ ನಮ್ಮ ಪೀರಿಯಡ್ ನಲ್ಲಿ ಆದಂತದ್ದಲ್ಲ. ವಿಡಿಯೋ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಈ ಕಂಪ್ಲೇಂಟ್ ಕೂಡ ನಮಗೆ ಬಂದ ತಕ್ಷಣ ನಾವು ಕ್ರಮ ಮಾಡಿದ್ವಿ. ಅಲ್ಲ, ಇದಕ್ಕೆ ಶಿಸ್ತಿನ ಕ್ರಮ ಇಲ್ಲ ಅಂತಾರ, ರಿವೋಕ್ ಆಗುತ್ತೆ, ಸಸ್ಪೆಂಡ್ ಆಗ್ತಾರೆ, ರಿವೋಕ್ ಆಗುತ್ತೆ. ಇಲ್ಲ ಅದು ಮುಂದಿನ ತನಿಖೆ ಆಗಿ ನಿಯಮಾನುಸಾರ ಶಿಸ್ತು ಕ್ರಮ ಆಗತ್ತೆ. ಈ ಹಂತದಲ್ಲಿ ಇಷ್ಟ ಆಗಿದೆ. ಸರ್, ಈಗ ಎಲ್ಲೊಂದ್ ಕಡೆ ನಿಮ್ಮ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಕೋತಿಲ್ಲ ಅಂತ ಹೇಳಿ ನಿಮ್ಮನ್ನ ತಿಳಿಸ್ತಕ್ಕಂಥ ಪ್ರಯತ್ನ ಆಗಿದೆ. ಅವ್ರು ಸಪೋರ್ಟ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ, ಆ ರೀತಿ ಇಲ್ಲ. ಬಟ್ ಈ ವಿಚಾರ ಅಂತ ಬಂದಾಗ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಯಾವುದೇ ಒಬ್ರುಗೋಸ್ಕರ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುವಂತೆ ಸುದ್ದಿ ಪ್ರಸಾರ ಮಾಡಿದ್ರೆ ಜನರು ಕೂಡ ಬಹಳ ತಪ್ಪು ಇದು ಹೋಗೋದು ಸಂದೇಶ ಹೋಗ್ತದೆ.